ಹಾಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ನ ಡಿಸ್ಕಸ್ ಮಾಡಕ್ಕೂ ಹೋಗ್ತಾ ಇದೀವಿ. ಎಲ್ಲರ ಐಡಿಯಾ ಇದೆಯಾ ಏನ್ ಡಿಸ್ಕಸ್ ಮಾಡ್ತಾ ಇರ್ಬೋದು ಅಂತ? ಈಗಾಗಲೇ ನಿಮ್ಮ ಡಿಸ್ಪ್ಲೇ ಮೇಲೆ ಬರ್ತಾ ಇರ್ಬೋದು. ನಾವು ಈ ಸಲ ನೀವು ಏನ್ ಎಕ್ಸಾಮ್ ಬರೀತಾರಲ್ಲ 2025-26 ಎಕ್ಸಾಮ್ ನ, ಅದರಲ್ಲೂ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಬರೀತಾರಲ್ಲ, ನೀವು ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇರುತ್ತೆ, ಅದರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಕ್ವಶನ್ ಗಳನ್ನ ಕೇಳ್ತಾರೆ, ಎಷ್ಟು ಮೇನ್ ಇರುತ್ತೆ, ಯಾವ ತರ ಈಗಿಂದಾನೆ ಓದ್ಕೊಂಡ್ರೆ ಅಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಪ್ರತಿಯೊಂದು ಪಾರ್ಟ್ ಗಳನ್ನ ಯಾವ ತರ ಮಿಸ್ ಮಾಡ್ಲಾರ್ದಂಗೆ ನಾವು ಎಕ್ಸಾಮ್ ನ ಅಟೆಂಡ್ ಮಾಡ್ಬೋದು, ಅದಾದ್ಮೇಲೆ ಯಾವ ಪಾರ್ಟಿಗೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಯಾವ್ದಕ್ಕೆ ಚಾಯ್ಸ್ ಗಳಿರುತ್ತೆ, ಯಾವ್ದಕ್ಕೆ ಚಾಯ್ಸ್ ಗಳು ಇರೋದಿಲ್ಲ ಅನ್ನೋದು ಎಲ್ಲಾನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಗೈಸ್, ಕ್ಲಾಸ್ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇನ್ನು ಕೆಲವನ್ನ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಕಾಲೇಜ್ಗಳಲ್ಲಿ ನಿಮ್ಮ ಸೀನಿಯರ್ಸ್ ಗಳು ಸುಮಾರು ಜನ 100 ಔಟ್ ಆಫ್ 100 ನ ತೆಗೆದುಬಿಟ್ಟು ನಿಮ್ ಕಾಲೇಜ್ ಬ್ಯಾನರ್ ಗಳಲ್ಲೆಲ್ಲ ಹಾಕಿರ್ತಾರೆ. ಹೌದಾ ಅಲ್ಲ? ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಅವರು 100 ಔಟ್ ಆಫ್ 100 ನ ಸ್ಕೋರ್ ಮಾಡ್ತಾರೆ. ಈಗ ನಿಮ್ ನಿಮ್ ಕ್ಲಾಸ್ ಮೇಟ್ಸ್ ಗಳನ್ನೇ 100 ಔಟ್ ಆಫ್ 100 ತೆಗಿತಾ ಇರ್ಬೋದು. ಈಗಾಗ್ಲೇ ಅವ್ರ ಕೈಲಿ 100 ಔಟ್ ಆಫ್ 100 ತೆಗಿಯಕ್ ಆಗ್ತಾ ಇದೆ ಅಂದ್ರೆ ಎಕ್ಸಾಮ್ ಅಲ್ಲಿ 80 ಔಟ್ ಆಫ್ 80 ಹೇಗೆ ಸ್ಕೋರ್ ಮಾಡಕ್ಕೆ ಈಗ್ಲಿಂದಾನೆ ಪ್ರಾಕ್ಟೀಸ್ ಆಗ್ತಾ ಇದಾರೆ. ಅವ್ರ ಕೈಲಿ ಆಗ್ತಾ ಇದೆ ಅಂತಂದ್ರೆ ನಿಮ್ ಕೈಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಸಿ ಗೈಸ್, ಅವರು ಯೂಸ್ ಮಾಡ್ತಕ್ಕಂತಹ ಟೆಕ್ನಿಕಲ್ ನ ನೀವು ಯೂಸ್ ಮಾಡ್ಬಿಟ್ರೆ 100 ಔಟ್ ಆಫ್ 100 ತೆಗಿಬಹುದು, ಯಾವ್ದೇ ಡೌಟ್ ಇಲ್ಲ. ಸೊ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಮೆಥಡಾಲಜೀಸ್ ದಟ್ ದೇ ಫಾಲೋಡ್. ಅವ್ರು ಯಾವ್ದೋ ಒಂದು ಮೆಥಡಾಲಜಿ ಫಾಲೋ ಮಾಡ್ತಾ ಇದಾರೆ ಅಂತಂದ್ರೆ ವೈ ಕಾಂಟ್ ಯು? ನೀವ್ ಯಾಕೆ ಟ್ರೈ ಮಾಡ್ಬೋದು? ಸೊ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಿಮಗೆ ಅರ್ಥ ಆಗಂತಹ ವೇಗಳಿರುತ್ತೆ, ಆ ವೇಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಿ. ಅವಾಗ ನಿಮ್ಗೆ ಚಾಪ್ಟರ್ ಗಳು ಬೇಗ ಬೇಗ ಇಷ್ಟ ಆಗ್ತಾ ಹೋಗುತ್ತೆ. ಸೊ ಏನಾಗಿತ್ತು, ಈಗೇನೆ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು, ಸರ್ ನನ್ಗೆ ಇನ್ನೇನು ಇಲ್ಲ, ಈ ಸಲ ಜಸ್ಟ್ ಪಾಸ್ ಆಗ್ಬಿಟ್ರೆ ಸಾಕು ಅಂತ ಹೇಳ್ತಾ ಇದ್ದ. ಸೊ ನಾನು ಅವ್ನ್ ಕರೆದು ಹೇಳ್ದೆ, ನೋಡಿ ಪಾಸ್ ಆಗಂತದ್ದು ಬರೀ ಏನಾರು ಇಟ್ಕೊಂಡ್ಬಿಟ್ರೆ ನಮ್ದು ಫೇಲ್ ಆಗಂತದ್ದು. ಸೊ ಹಾಗಾಗಿ ಜಸ್ಟ್ ಪಾಸ್ ಅಂತಂತ ಇಟ್ಕೊಳ್ಬೇಡ. ಅಬ್ದುಲ್ ಕಲಾಂ ಅವ್ರು ಒಂದು ಮಾತು ಹೇಳ್ತಾ ಇದ್ರು, ಲೋ ಏಮ್ ಇಸ್ ಎ ಕ್ರೈಮ್ ಅಂದ್ಬಿಟ್ಟು. ಸಣ್ಣ ಪುಟ್ಟ ಅಂತ ಏಮ್ ಗಳನ್ನ ಇಟ್ಕೊಳ್ಳೋದು ಅದು ಕ್ರೈಮಿಗೆ ಸಮಾನ. ಹಾಗೆ ಗ್ರೇಟ್ ಏಮ್, ದೊಡ್ಡ ದೊಡ್ಡ ಏಮ್ ಗಳನ್ನ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸಿ ಗೈಸ್, ನೀವು ಈ ಸಲ ಎಕ್ಸಾಮ್ ಗಳನ್ನ ಬರಿತಾ ಇರೋದು ಬರೀ 80 ಮಾರ್ಕ್ಸ್ ಬರೀತೀರಾ. ಬಟ್ ನಾವು ಎಕ್ಸಾಮ್ ನ ಅಟೆಂಡ್ ಮಾಡ್ಬೇಕಂದ್ರೆ 100 ಮಾರ್ಕ್ಸ್ ಗೆ ಎಕ್ಸ್ಟ್ರಾ ಎಕ್ಸಾಮ್ ನ ಅಟೆಂಡ್ ಮಾಡ್ತಾ ಇದ್ವಿ. ಸೊ ಇಂಟರ್ನಲ್ಲಿ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಡುತ್ತೆ, ಇಲ್ಲ 20 ಮಾರ್ಕ್ಸ್ ಬಂದ್ಬಿಡುತ್ತೆ. ಇನ್ನು 80 ಮಾರ್ಕ್ಸ್ ಬರೆಯಕ್ಕಾಗಲ್ವಾ? ಆರಾಮ್ಸೆ 80 ಔಟ್ ಆಫ್ 80 ನ ನೀವು ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡ್ಬೋದು. ಹೇಗೆ ಸ್ಕೋರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಟೆಕ್ನಿಕ್ ಹೇಳ್ತೀನಿ ನೋಡಿ. ಇಲ್ಲಿ ಯಾರು ಬರೀ ಪಾಸ್ ಆಗ್ಬೇಕು ಅಂತ ಅಂತಿರಲ್ಲ, ಅವರು ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಕ್ಲಾಸ್ ಗಳನ್ನ ಅಟೆಂಡ್ ಮಾಡಿ ಸಾಕು. ನೀವು ಯಾವ್ದೇ ಬಂಕ್ ಹಾಕ್ಲಾರ್ದಂಗೆ ಏನು ಮಾಡ್ಲಾರ್ದಂಗೆ ಕರೆಕ್ಟ್ ಆಗಿ ಕ್ಲಾಸ್ ಬಂದ್ಬಿಡಿ. 60% ಫಸ್ಟ್ ಕ್ಲಾಸ್ ನ ಆರಾಮ್ಸೆ ಸ್ಕೋರ್ ಮಾಡ್ತೀರಾ. ಒಂದು ಸ್ಮಾಲ್ ಎಫರ್ಟ್, ಯಾರು ರೆಗ್ಯುಲರ್ ಆಗಿ ಬರೋದ್ರ ಜೊತೆಗೆ ಸಣ್ಣ ಎಫರ್ಟ್ ಆಗ್ತಿರಲ್ಲ, ಆರಾಮ್ಸೆ ಕಣ್ಣು ಮುಚ್ಕೊಂಡು ಡಿಸ್ಟಿಂಕ್ಷನ್ ಸ್ಕೋರ್ ಮಾಡ್ಬೋದು. ಹೇಳ್ತಾ ಇದ್ದೀನಲ್ಲ, ಡಿಸ್ಟಿಂಕ್ಷನ್ ಸ್ಕೋರ್ ಮಾಡೋದು ಏನ್ ದೊಡ್ಡ ವಿಚಾರ ಅಲ್ಲದೆ ಅಲ್ಲ. ಆರಾಮ್ಸೆ ಡಿಸ್ಟಿಂಕ್ಷನ್ ನ ಸ್ಕೋರ್ ಮಾಡ್ಬೋದು. ಇನ್ನು ತುಂಬಾ ಒಂದ್ ಸ್ವಲ್ಪ ಜಾಸ್ತಿ ಎಫರ್ಟ್ ನ ನೀವು ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಯಾರು ಹೋಗ್ತಾ ಇದಾರೆ ಆ ಟ್ರ್ಯಾಕ್ ಅಲ್ಲಿ ಅವ್ರ ಜೊತೆ ಇದೀನಿ ಅಂತಂದ್ರೆ ನಿಮ್ದು 100 ಔಟ್ ಆಫ್ 100 ಬಂದ್ಬಿಡುತ್ತೆ. ಸೊ ಈ ಸಲ ಒಂದು ಚಾಲೆಂಜ್ ತಗೊಳ್ಳಿ. ಈ ಸಲ ನಮ್ಮ ಫೋಟೋಗಳು ಕೂಡ ಬ್ಯಾನರ್ ಅಲ್ಲಿ, ಕಾಲೇಜ್ ಬ್ಯಾನರ್ ಗಳಲ್ಲಿ, ರಿಸಲ್ಟ್ ಬ್ಯಾನರ್ ಅಲ್ಲಿ ಬರ್ತೀವಿ. ಬೇರೆದ್ರಲ್ಲೆಲ್ಲ ರಿಸಲ್ಟ್ ಬ್ಯಾನರ್ ಅಲ್ಲಿ ನಮ್ದು ಕೂಡ ಈ ಸಲ ಮೈಲ್ ಸ್ಟೋನ್ ಅಚೀವ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ನೀವ್ ಈಗಾಗಲೇ ಓದುವಂತ ಪಾಠ ಇದ್ದೀರಾ. ಹಾಗಾಗಿ ನೀವು ಈಗಾಗಲೇ 50% ಮಾರ್ಕ್ ನ ಸ್ಕೋರ್ ಮಾಡ್ಬಿಟ್ಟಿದ್ದೀರಾ. ಇನ್ ಏನಿದ್ರು ಇನ್ನ 50% ಕೂತ್ಕೊಂಡು ಓದ್ಬೇಕಾಗಿರೋದು ಅಷ್ಟೇ. ಸೊ ಇವಾಗ ಏನಂತ ಅಂತಂದ್ರೆ ಇಷ್ಟು ಇನ್ಪುಟ್ಸ್ ನಿಮ್ಗೆ ಬೇಕಾಗಿತ್ತು ಅನ್ನೋ ಉದ್ದೇಶಕ್ಕೇನೆ ನಾನು ಇದನ್ನ ಹೇಳಿದ್ದು. ಸೊ ಈಗ ಬ್ಲೂ ಪ್ರಿಂಟ್ ಅಂತಂದ್ರೆ ನಿಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ್ಯಾವ ತರ ಇರುತ್ತೆ, ಯಾವ್ದ್ರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಿ ಗೈಸ್, ಈಗ ನಿಮ್ಮ ಡಿಸ್ಪ್ಲೇ ಮೇಲೆ ಬರ್ತಾ ಇರ್ತಕ್ಕಂಥದ್ದು ಸೆಕೆಂಡ್ PUC ಯ ಬಿಸ್ನೆಸ್ ಸ್ಟಡೀಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿದೆ. ಯಾವ್ದು 2025-26 ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿದೆ. ಇದ್ರಲ್ಲಿ ಏನ್ ಬರುತ್ತೆ, ಇದ್ರಲ್ಲಿ ಮೇನ್ ಆಗಿ 4 ಪಾರ್ಟ್ಸ್ ಇದೆ ಅಂತ ಹೇಳ್ತಾ ಇದಾರೆ. ಸಿ ಗೈಸ್, ಅದಕ್ಕಿಂತ ಮುಂಚೆ ಇನ್ನೂ ಒಂದು ಹೇಳ್ತೀನಿ ನೋಡಿ. ಇಲ್ಲಿ ಎಷ್ಟು ಸಿಂಪಲ್ ಇರುತ್ತೆ ಅಂತಂತಂದ್ರೆ, ಎಷ್ಟು ಆರಾಮ್ಸೆ. ನಿಮ್ಗೆ ಏನಾರ ಐಡಿಯಾ ಇದೆಯಾ ನಿಮ್ಮ ಟೋಟಲ್ ಕ್ವಶನ್ ಪೇಪರ್ ಎಷ್ಟು ಮಾರ್ಕ್ಸ್ ಗೆ ಆಗಿರುತ್ತೆ ಅಂತ, ಫ್ರೇಮ್ ಆಗಿರುತ್ತೆ ಅಂತ ಅಂದ್ಬಿಟ್ಟು? ಟೋಟಲ್ ನಿಮ್ಗೆ ಕ್ವಶನ್ ಪೇಪರ್ ಒಟ್ಟು 120 ಮಾರ್ಕ್ಸ್ ಗೆ ಕ್ವಶನ್ ಪೇಪರ್ ಫ್ರೇಮ್ ಆಗಿರುತ್ತೆ. ಅದ್ರಲ್ಲಿ ನೀವು ಸ್ಕೋರ್ ಮಾಡ್ಬೇಕಾಗಿರೋದು ಎಷ್ಟು? ಬರೀ 80 ಮಾರ್ಕ್ಸ್. 120 ಮಾರ್ಕ್ಸ್ ಗೆ ಕ್ವಶನ್ ಪೇಪರ್ ಫ್ರೇಮ್ ಆಗಿರುತ್ತೆ. 80 ಮಾರ್ಕ್ಸ್ ನ ಸ್ಕೋರ್ ಮಾಡಕ್ಕಾಗೋದಿಲ್ಲ. ಇನ್ನೂ ಒಂದೇನಂತಂದ್ರೆ ನಿಮ್ಗೆ 41 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಎಷ್ಟೇಳಿ 41 ಕ್ವಶನ್ಸ್ ನ ಕೇಳ್ತಾರೆ. ನೀವ್ ಅಟೆಂಡ್ ಮಾಡ್ಬೇಕಾಗಿರೋದು ಬರೀ 31 ಕ್ವಶನ್ಸ್. 10 ಕ್ವಶನ್ಸ್ ಆಪ್ಷನ್ ಇರುತ್ತೆ. 10 ಕ್ವಶನ್ ಆಪ್ಷನ್ ಬಿಟ್ಟು ನಿಮ್ಗೆ ಮಾರ್ಕ್ಸ್ ಸ್ಕೋರ್ ಮಾಡಕ್ಕಾಗೋದಿಲ್ವಾ? ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಪಾರ್ಟ್ ಗಳು ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ನೋಡೋಣ ಇಲ್ಲಿ. ಸಿ ಗೈಸ್, ಫಸ್ಟ್ ಪಾರ್ಟ್ ಯಾವ್ದು? ಪಾರ್ಟ್ ಎ, 1 ಮಾರ್ಕ್ಸ್ ಕ್ವಶನ್ಸ್. ನೀವು ಇದ್ರಲ್ಲಿ ಒಂದೊಂದು ಕ್ವಶನ್ ಗಳನ್ನ ಅಟೆಂಡ್ ಮಾಡೋದ್ರಿಂದ 1 ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು
ಹೇಳ್ತಾ ಇದ್ದಾರೆ. ಇದರಲ್ಲಿ ಫಸ್ಟ್ ಯಾವ್ದು MCQ. ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಅಂತಂದ್ರೆ ಒಂದು ಬಿಟ್ಟ ತರನೇ ಇರುತ್ತೆ, ಆದ್ರೆ ನಿಮ್ಗೆ 4 ಆಪ್ಷನ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದ್ರಲ್ಲಿ ಎಷ್ಟರಲ್ಲೇ ಇದೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ನಿಮ್ಗೆ 4 ಚಾಯ್ಸ್ ಇರುತ್ತೆ. ಅದರಲ್ಲಿ ಅಕ್ಯುರೇಟ್ ಆಗಿರ್ತಕ್ಕಂತಹ ಆನ್ಸರ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಅಂತದ್ದು 5 ಕ್ವಶನ್ ನ ಕೇಳ್ತಾರೆ, 5 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಒಂದೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಕ್ವಶನ್ಸ್ ಗಳು ಇರೋದಿಲ್ಲ. 5 MCQ ಕೇಳ್ತಾರೆ, 5ಕ್ಕೂ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ ಅಂತಂದ್ರೆ ಒಂದೊಂದಕ್ಕೆ 1 ಮಾರ್ಕ್ಸ್. 5 ಕ್ವಶನ್ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ 5 ಮಾರ್ಕ್ಸ್ ನಿಮ್ಗೆ ಸ್ಕೋರ್ ಆಗುತ್ತಾ ಹೋಗುತ್ತೆ. ಕ್ವಶನ್ ನಂಬರು ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕು. ಈಗ ಸಪೋಸ್ ನಿಮ್ಗೆ 1ನೇ ಕ್ವಶನ್ಗೆ ಆನ್ಸರ್ ಗೊತ್ತಿತ್ತು, ಈಗ ಸಪೋಸ್ ನಿಮ್ ಮಿಸ್ ಆಗಿ ಏನಾದ್ರು ಸೆಕೆಂಡ್ ಕ್ವಶನ್ ನಂಬರ್ 2 ಅಥವಾ 3 ಅಂತ ಹಾಕ್ಬಿಟ್ರಿ ಅಂತಂದ್ರೆ ನೀವು ಈವೊಂದು ಏನೇ ಒಂದು ಪ್ರಿಡಿಕ್ಟ್ ಮಾಡಿ ಆನ್ಸರ್ ಬರ್ತಿದ್ರು ಅದು ತಪ್ಪಾಗುತ್ತೆ. ಹಾಗಾಗಿ ನೀವು ಕ್ವಶನ್ ನಂಬರ್ ನ ಬರಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗೇನೆ ಕ್ವಶನ್ ನಂಬರ್ ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಆಮೇಲೆ ಏನಂತಂದ್ರೆ ಇನ್ನೂ ಒಂದು ಕ್ಲಾರಿಫಿಕೇಶನ್, ನೀವು ಯಾವುದೇ ರೀತಿಯಾದಂತಹ ಕ್ವಶನ್ ಗಳನ್ನ ಮತ್ತೆ ಬರೆದು ಆನ್ಸರ್ ಬರೀಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಕ್ವಶನ್ ನಂಬರ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ರೆ ಸಾಕಾಗಿರುತ್ತೆ. MCQ 5 ಕ್ವಶನ್ ಇರುತ್ತೆ, ಈಗಾಗಲೇ ಹೇಳಿದೀನಿ. 5 ಮಾರ್ಕ್ಸ್, ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಕ್ವಶನ್ಸ್ ಗಳು ಇರೋದಿಲ್ಲ. FID ಅಂತಂದ್ರೇನು? ಫಿಲ್ ಇನ್ ದ ಬ್ಲಾಂಕ್ಸ್. ಬಿಟ್ಟ ಸ್ಥಳ ಕೊಟ್ಟಿರ್ತಾರೆ, ಅದಕ್ಕೆ ಆಪ್ಷನ್ ಕೂಡ ಅವರೇ ಕೊಟ್ಬಿಟ್ಟಿರ್ತಾರೆ. ಅದು 5 ಕ್ವಶನ್ ಕೇಳ್ತಾರೆ, ಅದಕ್ಕೆ 5 ಕ್ವಶನ್ ಇರುತ್ತೆ. ನೀವು ಕಂಪಲ್ಸರಿಯಾಗಿ 5 ಕ್ವಶನ್ ನ ಅಟೆಂಡ್ ಮಾಡ್ಬೇಕಾಗಿರುತ್ತೆ. ನಿಮ್ಗೆ ಆಪ್ಷನ್ ಇರೋದಿಲ್ಲ. 1 ಮಾರ್ಕ್ಸ್ ಪ್ರತಿಯೊಂದಕ್ಕೂ 5 ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಈ ಕ್ವಶನ್ 6 ಇಂದ 10 ಕ್ವಶನ್ಸ್ ಗಳಿರುತ್ತೆ, 6 ಇಂದ 10 ಕ್ವಶನ್ಸ್ ಇರುತ್ತೆ. ಅದಕ್ಕೆ ನೀವು ಅಷ್ಟೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಗೋಯಿಂಗ್ ಟು ಗೆಟ್ ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್ ಇವರಲ್ಲಿ ನಿಮ್ಗೆ ಸ್ಕೋರ್ ಆಗುತ್ತೆ. ಅದಾದ್ಮೇಲೆ MTF ಏನು? ಮ್ಯಾಥ್ ದ ಫಾಲೋಯಿಂಗ್. 1ನೇ ಕ್ಲಾಸ್ ಇಂದ ನೀವು PUC ಫಸ್ಟ್ ಇಯರ್ ಬರೋ ತನಕ ಮ್ಯಾಥ್ ದ ಫಾಲೋಯಿಂಗ್ ಮಾಡ್ತಾನೆ ಇದ್ದೀರಾ. ಈಗ ಮಾಡಕ್ಕಾಗತ್ತಿಲ್ಲ ನಿಮ್ಗೆ? ಆರಾಮ್ಸೆ ಕ್ವಶನ್ ಅಲ್ಲೇ ಇರುತ್ತೆ, ಆನ್ಸರ್ ಅಲ್ಲೇ ಇರುತ್ತೆ. ಯಾವ್ದು ಅಕ್ಯುರೇಟ್ ಆಗಿರೋ ಆನ್ಸರ್ ಅನ್ನೋದನ್ನ ನಿಮ್ಗೆ ಟಿಕ್ ಮಾಡೋದು ಕಷ್ಟ ಆಗುತ್ತಾ? ಖಂಡಿತ ಆನ್ಸರ್ ಮಾಡೋದು ಟಿಕ್ ಮಾಡೋಂಥದ್ದು ಕಷ್ಟ ಆಗೋದಿಲ್ಲ. ಕರೆಕ್ಟ್ ಆಗಿ ಅನಲಿಟಿಕಲ್ ವೇ ಅಲ್ಲಿ ಯೋಚನೆ ಮಾಡಿ ಬರೀತೀರಾ ಅಂತಂದ್ರೆ 100% ಇದನ್ನ ಮಾಡ್ಬೋದು. ಇದು 1 ಕ್ವಶನ್ ಅಂತ ಅಂದ್ಬಿಟ್ಟು ತೋರಿಸ್ತಾರೆ. ಅಂತಂದ್ರೆ 5 ಇರುತ್ತೆ, ABCDE ಅಂತ ಇರುತ್ತೆ. ಅಷ್ಟೂ ಅಟೆಂಡ್ ಮಾಡುತ್ತೆ, ನಿಮ್ಗೆ 5 ಮಾರ್ಕ್ಸ್ ಇರುತ್ತೆ. ನಿಮ್ಗೆ ಇದರಲ್ಲಿ ಅಡಿಷನಲ್ ಕ್ವಶನ್ ಗಳನ್ನ, ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಆಪ್ಷನ್ ನಿಮ್ಗೆ ಇರೋದಿಲ್ಲ. 5 ಕ್ವಶನ್ಸ್ಗೆ ಪ್ರತಿಯೊಂದು ಕ್ವಶನ್ಸ್ಗೂ 1 ಮಾರ್ಕ್ಸ್ ಇರುತ್ತೆ. ನಿಮ್ಗೆ 5 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಇದು ಕ್ವಶನ್ ನಂಬರ್ 11 ಅಂತ ಮೆನ್ಷನ್ ಮಾಡಿ ABCDಗೆ ಯಾವ್ಯಾವ್ದು ಕರೆಕ್ಟ್ ಆಗಿರೋ ಆನ್ಸರ್ ಅಂದ್ಬಿಟ್ಟು ಅದ್ರ ಮುಂದೆ ಬರೆದ್ರೆ ಸಾಕಾಗಿರುತ್ತೆ. ಇನ್ನು 4ನೇದು ಏನಂತಂದ್ರೆ ಈಗ ಎಲ್ಲವೂ ಯಾವ್ದ್ರಲ್ಲಿ ಬರೋದು? ಆಗ್ಲೇ ಹೇಳಿದೀನಿ, ಇದು ಹೇಳ್ತೀನಿ ಇಲ್ಲಿ. 1 ವರ್ಡ್ ಆನ್ಸರ್ಸ್, ಒಂದು ಪದಗಳಲ್ಲಿ ಉತ್ತರಿಸಿ ಇರುತ್ತಲ್ಲ, ಒಂದು ವಾಕ್ಯಗಳಲ್ಲಿ ಉತ್ತರಿಸಿ, ಅದನ್ನ 1 ವರ್ಡ್ ಆನ್ಸರ್ ಅಂತ ಕರೀತಾರೆ. ಇದು 5 ಕ್ವಶನ್ ಇರುತ್ತೆ, ಯಾವುದೇ ರೀತಿಯಾದಂತ ಆಪ್ಷನ್ ಇರಲ್ಲ. 5 ಕ್ವಶನ್ ನ ನೀವು ಅಟೆಂಡ್ ಮಾಡ್ಬೇಕಾಗುತ್ತೆ. 1 ಕ್ವಶನ್ಗೆ 5 ಮಾರ್ಕ್ಸ್, 1 ಕ್ವಶನ್ಗೆ 1 ಮಾರ್ಕ್ಸ್. ಪ್ರತಿಯೊಂದು ಕರೆಕ್ಟ್ ಆನ್ಸರ್ ಮಾಡಿರೋದಕ್ಕೆ 1 ಮಾರ್ಕ್ಸ್ ಬೀಳುತ್ತೆ, 5 ಮಾರ್ಕ್ಸ್ ಸಿಗುತ್ತೆ. ಯಾವ್ದು ಆಪ್ಷನ್ ಇರಲ್ಲ. ಕ್ವಶನ್ ನಂಬರ್ ಎಲ್ಲಿರುತ್ತೆ? 12 ಇಂದ 16 ಕ್ವಶನ್ ನಂಬರ್ ಆಗಿರುತ್ತೆ. ಇದು ಏನಿದೆಯಲ್ಲ ಗಾಯ್, ಫಸ್ಟ್ ಈ 4 ಇವು ಪಾರ್ಟ್ ಎ. ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ ಮಾಡ್ಬೇಡಿ, ಒಂದ್ ಕಡೆ ಬರ್ಕೊಳ್ತಾ ಇರಿ. ಯಾಕಂತಂದ್ರೆ ಪಾರ್ಟ್ ನೀವು ಒಂದ್ ಕಡೆ ಬರ್ದ್ರಿ ಅಂತಂದ್ರೆ ನೆನಪಲ್ಲಿ ಉಳಿಯುತ್ತೆ, ಸ್ಟೋರೇಜ್ ಆಗುತ್ತೆ, ನಿಮ್ಮ ಮೈಂಡ್ ಅಲ್ಲಿ ಒಂದು ಸ್ಟೋರ್ ಆಗಿ ಕುತ್ಕೊಳ್ಳುತ್ತೆ. ಇನ್ನ ಪಾರ್ಟ್ 2 ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆಗ್ಲೇ ಪಾರ್ಟ್ 1 ಅಲ್ಲಿ ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಗಳು ಕೇಳ್ತಾರೆ? 1 ವರ್ಡ್ ನಿಮ್ಗೆ 1 ಮಾರ್ಕ್ಸ್ ಕ್ಯಾರಿ ಆದಂತಹ ಕ್ವಶನ್ ಗಳನ್ನ ಕೇಳ್ತಾರೆ. ಪಾರ್ಟ್ 2 ಅಲ್ಲಿ 2 ಮಾರ್ಕ್ಸ್ ಕ್ಯಾರಿ ಆಗ್ತಕ್ಕಂತಹ ಕ್ವಶನ್ ಗಳನ್ನ ಕೇಳ್ತಾ ಹೋಗ್ತಾರೆ. ಇದರಲ್ಲಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. 4-5 ವಾಕ್ಯಗಳಿಗೆ ಉತ್ತರಿಸಿ ಅಂತ ಹೇಳ್ಬೋದು. ಇಲ್ಲಿ ಎಷ್ಟು ಕ್ವಶನ್ ಕೇಳ್ತಾರೆ? ಅರ್ಧ ಮಾರ್ಕಲ್ಲಿ ಇಲ್ಲಿಂದ ಆಪ್ಷನ್ ಸ್ಟಾರ್ಟ್. ನಿಮಗೆ 2 ಮಾರ್ಕ್ಸ್ ಇಂದು ಒಟ್ಟು 10 ಕ್ವಶನ್ ನ ಕೇಳ್ತಾರೆ. ಎಷ್ಟು ಕ್ವಶನ್ ಹೇಳಿ? 10 ಕ್ವಶನ್ ನ ಕೇಳ್ತಾರೆ. ನೀವು ಆನ್ಸರ್ ಮಾಡ್ಬೇಕಾಗಿರೋದು ಬರೀ 6 ಕ್ವಶನ್ ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ ನಿಮಗೆ ನೋಡಿ, ಪ್ರತಿಯೊಂದಕ್ಕೂ 2 ಮಾರ್ಕ್ಸ್, 6 ಕ್ವಶನ್ಸ್ ಇರುತ್ತೆ. 12 ಮಾರ್ಕ್ಸ್ ಇಲ್ಲೇ ಈಸಿಯಾಗಿ ಸ್ಕೋರ್ ಆಗಿ ಹೋಗ್ಬಿಟ್ಟು. ಈಗ 10 ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮ್ಗೆ 20 ಮಾರ್ಕ್ಸ್ ಬರ್ತಿತ್ತು. ಬಟ್ ನೀವು ಎಲ್ಲಾ ಕ್ವಶನ್ ಅಟೆಂಡ್ ಮಾಡ್ಬೇಕಾದಂತಹ ನೆಸೆಸಿಟಿ ಇರಲ್ಲ. ಯಾವ್ದು ಕರೆಕ್ಟ್ ಆಗುತ್ತಿದೆ ಅದನ್ನ ಮಾತ್ರ ಅಟೆಂಡ್ ಮಾಡಿ ಸಾಕು. ಸೊ ಹಾಗಾಗಿ 2 ಮಾರ್ಕ್ಸ್ 6 ಕ್ವಶನ್ ಮಾಡೋದ್ರಿಂದ 12 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಇದು ಕ್ವಶನ್ ನಂಬರ್ ಬಂದು 17 ಇಂದ 26 ಆಗಿರುತ್ತೆ. ನಿಮ್ಗೆ ಯಾವ ಕರೆಕ್ಟ್ ಆಗುತ್ತೋ ಆ ಕ್ವಶನ್ ನಂಬರ್ ಬರೀ. 17 ಅಂದ್ರೆ 17, 20 ಅಂದ್ರೆ 20, 26 ಅಂದ್ರೆ 26 ಅಕ್ಯುರೇಟ್ ಆಗಿ ನಂಬರ್ ಬರೀರಿ. ಅದಕ್ಕೆ ಆನ್ಸರ್ ಮಾಡಿ, ನಿಮ್ಗೆ ಆನ್ಸರ್ ಸ್ಕೋರ್ ಆಗುತ್ತೆ.
ಇನ್ನ ಪಾರ್ಟ್ ಸಿ, ಇದು ಮೂರನೇ ಪಾರ್ಟ್ ಸಿ. ಇಲ್ಲಿ 4 ಮಾರ್ಕ್ಸಿನ ಕ್ವಶನ್ಸ್ಗಳು. ಫಸ್ಟ್ ಮೇನಲ್ಲಿ 1 ಮಾರ್ಕ್ಸಿನ ಕ್ವಶನ್, ಸೆಕೆಂಡ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್, ಥರ್ಡ್ ಮೇನಲ್ಲಿ ಪಾರ್ಟ್ ಸಿ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ಗಳು. ಒಂದು ಕ್ವಶನ್ ನ ಅರ್ಥ ಬರೆಯೋದ್ರಿಂದ ಆನ್ಸರ್ ಮಾಡೋದ್ರಿಂದ 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. 10 ಒಂದೊಂದು ಆ ಕ್ವಶನ್ ವೇದಿಕೆ 10 ರಿಂದ 12 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. 10 to 12 ಸೆಂಟೆನ್ಸ್ ಆನ್ಸರ್ ನ ಮಾಡ್ಬೇಕಾಗುತ್ತೆ. ಇದ್ರಲ್ಲೂ ಎಷ್ಟು ಕ್ವಶನ್ ಕೇಳ್ತಾರೆ ಅಂತ ಹೇಳ್ತಾ ಇದಾರೆ? 10 ಕ್ವಶನ್ ಗಳನ್ನ ಹೇಳ್ತಾ ಇದಾರೆ. 10 ಕ್ವಶನ್ ನ ಕೇಳ್ತಾರೆ. ನೀವೆಷ್ಟನ್ನ ಅಟೆಂಡ್ ಮಾಡ್ಬೇಕು? ಬರೀ 6 ಕ್ವಶನ್ ನ ಅಟೆಂಡ್ ಮಾಡ್ಬೇಕು. ಕೇಳಿರೋ ಅಷ್ಟು ಕ್ವಶನ್ ಗಳನ್ನ ಅಟೆಂಡ್ ಮಾಡ್ಬಿಟ್ರೆ 10 ಕ್ವಶನ್ 4 ಮಾರ್ಕ್ಸ್ 40 ಮಾರ್ಕ್ಸ್ ಬಂದ್ಬಿಡುತ್ತೆ. ಬಟ್ ನಿಮ್ಗೆ 40 ಮಾರ್ಕ್ಸ್ ಅನ್ನ ಅವರು ನೀವು ಇವಂದು ಕರೆಕ್ಟ್ ಆಗಿ ಬರ್ದಿದ್ರು ಎಲ್ಲರಿಗೂ ಕೊಡೋದಿಲ್ಲ. ಏನಕ್ಕೆ ಅಂತಂದ್ರೆ ನೀವು ಆನ್ಸರ್ ಮಾಡ್ಬೇಕಾಗಿರೋದು ಬರೀ 6 ಕ್ವಶನ್, ಒಂದೊಂದಕ್ಕೆ 4 ಮಾರ್ಕ್ಸ್. ನೀವು ಅಟೆಂಡ್ ಮಾಡಿದ್ರೆ 20 ಮಾರ್ಕ್ಸ್ 24 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ನಿಮ್ಗೆ ಇದು ಕ್ವಶನ್ ನಂಬರ್ ಕೇಳ್ತಕ್ಕಂಥದ್ದು 27 ಇಂದ 36 ಆಗಿರುತ್ತೆ. ಕರೆಕ್ಟ್ ಆಗಿರೋ ಕ್ವಶನ್ ನಂಬರ್ ಬರೀ ಆನ್ಸರ್ ಮಾಡ್ತಾ ಹೋಗಿ. ಫೈನಲ್ ಆಗಿ ಪಾರ್ಟ್ ಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಆಗುವಂತಹ ಮಾರ್ಕ್ಸ್ ಗಳು ಅಂತಂದ್ರೆ ಜಾಸ್ತಿ. ಒಂದು ಕ್ವಶನ್ ಅಟೆಂಡ್ ಮಾಡೋದ್ರಿಂದ 8 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಬರೀ ನೀವು ಕೇಳಿದಂತ ಕ್ವಶನ್ಗೆ ಬರೀ ಮೀನಿಂಗು, ಡೆಫಿನೇಷನ್, ಅದ್ರ ಫೀಚರ್ ಕೇಳಿದ್ರೆ ಫೀಚರ್, ಆಬ್ಜೆಕ್ಟಿವ್ ಕೇಳಿದ್ರೆ ಆಬ್ಜೆಕ್ಟಿವ್, ಒಳಗೆ ತುಂಬಾ ಎಲಾಬರೇಟ್ ಮಾಡಬೇಡ. ಬರೀ ಟಾಪಿಕ್ ಒಂದು 10 ಅದ್ರದ್ದು ಹೈಲೈಟ್ ಪಾಯಿಂಟ್ಸ್ ಗಳನ್ನ ಬರೆದ್ರೆ ಸಾಕು. ಕೀ ಪಾಯಿಂಟ್ಸ್ ನಿಮ್ಗೆ ಇಲ್ಲ ಅಂತಂದ್ರು 3 ರಿಂದ 4 ಮಾರ್ಕ್ಸ್ ಕೊಡ್ತಾರೆ. ಫುಲ್ ಎಕ್ಸ್ಪ್ಲನೇಷನ್ ಮಾಡಿ ಹೋದ್ರೆ. ಸೊ ಹಾಗಾಗಿ 8 ಮಾರ್ಕ್ಸ್ ಕ್ವಶನ್ ಗಳು ತುಂಬಾ ವೇಟೇಜ್ ಇರ್ತಕ್ಕಂಥದ್ದು. ಸೊ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಇದ್ರಲ್ಲಿ ಒಂದು ಕ್ವಶನ್ಗೆ 20 ರಿಂದ 25 ಸೆಂಟೆನ್ಸ್ ಆನ್ಸರ್ ಮಾಡ್ಬೇಕಾಗುತ್ತೆ. ಆಲ್ಮೋಸ್ಟ್ 1 ಪೇಜ್ ಗಿಂತ ಜಾಸ್ತಿ ನೀವು ಮಾಡ್ಬೇಕಾಗುತ್ತೆ. ಇಲ್ಲಿ 5 ಕ್ವಶನ್ ಕೇಳ್ತಾರೆ. ಎಷ್ಟು ಹೇಳಿ? ಟೋಟಲ್ 5 ಕ್ವಶನ್ ಕೇಳ್ತಾರೆ. ನೀವ್ ಆನ್ಸರ್ ಮಾಡ್ಬೇಕಾಗಿರೋದು ಬರೀ 3 ಕ್ವಶನ್. 5 ಕ್ವಶನ್ ಕೇಳ್ತಾರೆ, 3 ಕ್ವಶನ್ ಅಟೆಂಡ್ ಮಾಡ್ಬೇಕು. 5 ಕ್ವಶನ್ ಅಟೆಂಡ್ ಮಾಡ್ಬಿಟ್ರೆ 40 ಮಾರ್ಕ್ಸ್ ಬರುತ್ತೆ. ಬಟ್ ನೀವು ಅಟೆಂಡ್ ಮಾಡಿದ್ರೆ ನೀವು ಅಷ್ಟು ಫುಲ್ ಕೊಡೋದಿಲ್ಲ. ನೀವು ಅಟೆಂಡ್ ಮಾಡ್ಬೇಕಾದ್ರೆ ಬರೀ 3 ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮ್ಗೆ 24 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. 24 ಮಾರ್ಕ್ಸ್ ಬರೀ 3 ಕ್ವಶನ್ ಅಟೆಂಡ್ ಮಾಡೋದ್ರಿಂದ 24 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಇದ್ರದ್ದು ಕ್ವಶನ್ ನಂಬರ್ ಬಂದು 37 ಇಂದ 41 ಇರುತ್ತೆ. ಸೊ ಈಗ ಈ ತರ ಪಾರ್ಟ್ ಎ ಒಂದೇ ಸೆಕೆಂಡ್ ನೋಡಿ. ನಾನು ಆಗ್ಲೇ ಬರಿಬೇಕಾದ್ರೆ ನಿಮ್ಗೆ ಕಾಣಿಸ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಕಾಣಿಸ್ತಾ ಇದೆ ಡಿಸ್ಪ್ಲೇ ಮೇಲೆ. ನೀವು ಬರ್ಕೊಂಡಿಲ್ಲ ಅಂತಂದ್ರೆ ನೋಟ್ ಮಾಡ್ತಾ ಇಲ್ಲಿ. ಪಾರ್ಟ್ ಬಿ ಅಲ್ಲಿ ಎಷ್ಟು ಕೇಳ್ತಾರೆ ಅಂತ ಅಂದ್ಬಿಟ್ಟು ಶಾರ್ಟ್ ಆನ್ಸರ್ ಕ್ವಶನ್ಸ್ ಗಳು 10 ಕ್ವಶನ್ಸ್ ಕೇಳ್ತಾರೆ. 6 ಮಾರ್ಕ್ಸ್ ಒಂದೊಂದು 6 ಕ್ವಶನ್ ನೀವು ಅಟೆಂಡ್ ಮಾಡ್ಬೇಕಾಗತ್ತೆ. 6ರಲ್ಲಿ 2 ಮಾರ್ಕ್ಸ್ ಇರುತ್ತೆ, 12 ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಅಂತ ಹೇಳ್ತಾರೆ. ಕ್ವಶನ್ ನಂಬರ್ ಬಂದು 17 ಇಂದ 26. ಅದಾದ್ಮೇಲೆ ಪಾರ್ಟ್ ಸಿ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಗಳು 10 to 12 ಸೆಂಟೆನ್ಸ್ ಆನ್ಸರ್ ನೀವು ಮಾಡ್ಬೇಕಾಗುತ್ತೆ. ಪಾರ್ಟ್ ಸಿ ಇದು 4 ಮಾರ್ಕ್ಸ್ ಕ್ವಶನ್ಸ್ ಗಳು 6 ಕ್ವಶನ್ ಕೇಳ್ತಾರೆ, 4 ಮಾರ್ಕ್ಸ್ 6 ಕ್ವಶನ್ 10 ಕ್ವಶನ್ಸ್ ಕೇಳ್ತಾರೆ. 6 ಕ್ವಶನ್ಸ್ ನ ನೀವು ಆನ್ಸರ್ ಮಾಡ್ಬೇಕಾಗಿರೋದು. ಒಂದೊಂದು ಕ್ವಶನ್ಸ್ 4 ಮಾರ್ಕ್ಸ್ ಇರುತ್ತೆ. 6 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ 24 ಬರುತ್ತೆ. ಕ್ವಶನ್ ನಂಬರ್ ಬಂದು 27 ಇಂದ 36 ಆಗಿರುತ್ತೆ. ಫೈನಲ್ ಆಗಿ ಪಾರ್ಟ್ ಡಿ ಯಾವುದು? ಇದಕ್ಕೆ ಪ್ರತಿಯೊಂದು ಕ್ವಶನ್ ಅಟೆಂಡ್ ಮಾಡೋದ್ರಿಂದ 8 ಮಾರ್ಕ್ಸ್ ಸಿಗುತ್ತೆ. 20 ಇಂದ 25 ಸೆಂಟೆನ್ಸ್ ನ ಬರೀಬೇಕಾಗುತ್ತೆ. ಮೋರ್ ದ್ಯಾನ್ 1 ಪೇಜ್ ಗಿಂತ ಜಾಸ್ತಿ ಬರಬೇಕಾಗುತ್ತೆ. 5 ಕ್ವಶನ್ ಕೇಳ್ತಾರೆ, 3 ಕ್ವಶನ್ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಪ್ರತಿಯೊಂದು 8 ಮಾರ್ಕ್ಸ್ ಇರುತ್ತೆ, 24 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಇದು ಕ್ವಶನ್ ನಂಬರ್ ಬಂದು 37 ಇಂದ 41 ಆಗಿರುತ್ತೆ. ಸೊ ಹೀಗಾಗಿದ್ದು ನಿಮ್ಗೆ ಕ್ವಶನ್ ಪೇಪರ್ದು ಪ್ಯಾಟರ್ನ್ ಯಾವ ತರ ಬರುತ್ತೆ, ಪಾರ್ಟ್ ಎ ಬಿ ಸಿ ಡಿ ಅನ್ನೋದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ. ಫೈನಲ್ ಆಗಿ ಇನ್ನೂ ಒಂದು ಹೇಳಕ್ಕೆ ಏನಂತಂದ್ರೆ ನೋಡಿ, ಇಲ್ಲಿ ಆಗ್ಲೇ ಹೇಳಿದಂಗೆ ನಿಮ್ಗೆ 41 ಕ್ವಶನ್ಸ್ ಇತ್ತು. ನೀವು ಅಟೆಂಡ್ ಮಾಡ್ಬೇಕಾಗಿರೋದು 21 ಕ್ವಶನ್ಸ್ ಅಷ್ಟೇನೆ. ಕ್ವಶನ್ ಪೇಪರ್ ಫ್ರೇಮ್ ಆಗೋದು 120 ಮಾರ್ಕ್ಸ್ ಗೆ. ಎಷ್ಟು ಕೇಳಿ? 120 ಮಾರ್ಕ್ಸ್ ಗೆ ಕ್ವಶನ್ ಪೇಪರ್ ಫ್ರೇಮ್ ಆಗಿರುತ್ತೆ. ನೀವು ಅಟೆಂಡ್ ಮಾಡಿ ನೀವು ಸ್ಕೋರ್ ಮಾಡ್ಬೇಕಾಗಿರೋದು ಬರೀ 80 ಮಾರ್ಕ್ಸ್ ಅಷ್ಟೇನೆ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ನಿಮ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇತ್ತು ಅಂತ ಅಂದ್ಬಿಟ್ಟು. ನಿಮ್ಗೆ ಸ್ಟಿಲ್ ಇನ್ನೂ ಏನಾದ್ರೂ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಅಲ್ಲಿ ಕೇಳಿ. ನಾನು ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ಕೇಳಿದಾಗ ನಾನು ರೆಸ್ಪಾನ್ಸ್ ಮಾಡಿ ನಿಮ್ಗೆ ಇರುವಂತಹ ಡೌಟ್ ಗಳನ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇನ್ನ ಏನಂತಂದ್ರೆ ಈಗಾಗಲೇ ಗ್ರೂಪ್ ಕ್ರಿಯೇಟ್ ಮಾಡಿದ್ದೇನೆ. ಅದ್ರ ಜೊತೆಗೆ ನೆಕ್ಸ್ಟ್ ಮತ್ತೆ ಪ್ರೀವಿಯಸ್ ಯಾವ್ದಿದೆ ಆ ವಿಡಿಯೋಸ್ ಎಲ್ಲ ನೋಡ್ಕೊಂಡು
ಒಂದಾದ್ಮೇಲೆ ಒಂದು ಕ್ಲಿಯರ್ ಮಾಡ್ಕೊಳ್ತಾ ಬನ್ನಿ, ಕ್ಲಾರಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಇನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಚಾಪ್ಟರ್ ವೈಸ್ ಏನು ಬ್ಲೂ ಪ್ರಿಂಟ್ ಇದೆಯಲ್ಲ, ಎಷ್ಟೆಷ್ಟು ವೆಯ್ಟೇಜ್ ಇದೆ ಅಂತ ಅನ್ನೋದೊಂದು ರೆಕಾರ್ಡಿಂಗ್ ಮಾಡ್ತೀವಿ. ಅದ್ ಮುಗಿದ ಮೇಲೆ ನಿಮಗೆ ಬೇಸಿಕ್ ಫೌಂಡೇಶನ್ ಏನ್ ಕೊಡ್ಬೇಕಾಗಿತ್ತಲ್ಲ, ಅಕಾಡೆಮಿಕ್ ಇಯರ್ ಎಲ್ಲ ಯಾವ ತರ ಹೇಗೆ ನಡೆಯುತ್ತೆ, ಏನು ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು ಎಲ್ಲ ಮುಗ್ದಂಗಾಗುತ್ತೆ. ನೆಕ್ಸ್ಟ್ ಇಂದ ರೆಗ್ಯುಲರ್ ಆಗಿ ಕ್ಲಾಸ್ ಗಳನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ ಬೇಸಿಕ್ ಇನ್ಫಾರ್ಮೇಶನ್ ಅದ ಕೊಟ್ರೆ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಆಗುತ್ತೆ, ಅದಾದ್ಮೇಲೆ ಕ್ಲಾಸ್ ಗಳಲ್ಲಿ ಮತ್ತೆ ಸಿಗ್ತಾ ಹೋಗೋಣ.